ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ಶಾರದಾ ಅಮ್ಮನ ಹತ್ರ ಹೇಳ್ತಾ ಇರ್ತಾಳೆ ಸುಮಿತ್ರಮ್ಮನ ಹತ್ರ, ಅಮ್ಮ ನಾನು ಮತ್ತೆ ದೀಪು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಸುಮಿತ್ರಾಗೆ ತುಂಬ ಶಾಕ್ ಆಗಿ ಆಶ್ಚರ್ಯದಿಂದ ಶಾರದಾನ ನೋಡ್ತಾ ಇರ್ತಾಳೆ. ಅಮ್ಮ, ನನ್ನ ಬೇಜವಾಬ್ದಾರಿತನದಿಂದ ಜ್ಯೋತಿಕ ಅವರ ಎಂಗೇಜ್ಮೆಂಟು ನಿಂತೋಯ್ತು, ಇದಕ್ಕೆಲ್ಲ ನಾನೇ ಕಾರಣ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಅಮ್ಮ, ನಾನು ಅಲ್ಲಿ ದೀಪ ಇರೋದನ್ನ ನೋಡಲಿಲ್ಲ, ಅಲ್ಲಿಗೆ ಹೋಗಿ ನಿಂತ್ಕೊಂಡೆ, ಎಲ್ಲ ನನ್ನಿಂದಲೇ ಅಮ್ಮ ಆಗಿದ್ದು ಆಯಿತಾ. ಜ್ಯೋತಿಕ ಅವ್ರಿಗೆ ನಾವು ಇಲ್ಲಿರೋದು ಸ್ವಲ್ಪನೂ ಇಷ್ಟ ಇಲ್ಲ, ನನ್ನ ಬೇಜವಾಬ್ದಾರಿತನದಿಂದ ಇದೆಲ್ಲ ಆಯಿತು. ಅಟ್ಲೀಸ್ಟ್ ಅವ್ರ ಮದುವೆಲಾದರೂ ಸಹ ಅವರು ಖುಷಿಯಾಗಿ ಚೆನ್ನಾಗಿರಲಿ ಅಂತ ಹೇಳ್ತಾ ಇರ್ಬೇಕು. ಮಾತೆಲ್ಲ ಸುಮಿತ್ರಾ ಕೇಳಿಸ್ಕೊಬಿಟ್ಟು ಹೇಳ್ತಾ ಇರ್ತಾಳೆ, ಹಾಗಾದರೆ ಜ್ಯೋತಿಕ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದು ನಾನು. ಬೇಕಾದರೆ ಶಾರದಾ ಆಶ್ಚರ್ಯದಿಂದ ಸುಮಿತ್ರಮ್ಮನ ನೋಡ್ತಾ ಹಾಗೆ ಜ್ಯೋತಿಕ ಬೈದದನ್ನೆಲ್ಲ ತನ್ನ ಮನಸ್ಸಲ್ಲಿ ನೆನಪಿಸ್ಕೊತಾ ಇರ್ತಾಳೆ. ದಯವಿಟ್ಟು ನೀನು ಮನೆ ಬಿಟ್ಟು ಹೋಗು ಆಯಿತಾ, ನೀನು ಹೋದ್ರೆ ನೀನು ಸಿದ್ದು ನಾನು ಚೆನ್ನಾಗಿರೋಕ್ಕಾಗೋದು, ನೀನು ಇಲ್ಲೇ ಇದ್ದರೆ ಈ ಜನ್ಮದಲ್ಲಿ ಸಿದ್ದು ನನಗೆ ಸಿಗಲ್ಲ ಅಂತ ಕೋಪದಿಂದ ಜ್ಯೋತಿಕ ಬೈದಿದ್ದ ಮಾತೆಲ್ಲನೂ ಸಹ ಇಲ್ಲಿ ಶಾರದಾ ನೆನಪಿಸ್ಕೊತಾ ಇರ್ತಾಳೆ. ಅವಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನೋಡು ಪುಟ್ಟ, ನಿಶ್ಚಿತಾರ್ಥ ನಿಂತೋಯ್ತಲ್ಲ, ಅದಕ್ಕೋಸ್ಕರ ಅವಳು ಕೋಪ ಮಾಡ್ಕೊಂಡು ನಿನ್ನ ಮೇಲೆ ಈ ಥರ ರೇಗಾಡಿದಾಳೆ ಆಯಿತಾ. ಅದು ಕೋಪ ತಣ್ಣಗಾದ್ಮೇಲೆ ಅವಳೇ ಬಂದು ನಿನ್ನನ್ನು ಮಾತಾಡಿಸ್ತಾಳೆ. ನೀನು ಹೆಣ್ಮಕ್ಳೇ ಹಾಗೆ ಅಲ್ವ ಪುಟ್ಟ, ಎಂಗೇಜ್ಮೆಂಟು ಮತ್ತು ಮದುವೆ ಈ ಥರದಲ್ಲೆಲ್ಲ ಈ ಥರ ಏನಾದರೂ ಕೆಟ್ಟ ಘಟನೆ ನಡೆದರೆ ತುಂಬ ಬೇಜಾರು ಮಾಡ್ಕೋತಾರೆ ಆಯಿತಾ. ಅದೇ ರೀತಿ ಇವಳು ಸಹ ಮಾಡ್ಕೊಂಡಿದ್ದಾಳೆ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಪುಟ್ಟ ಅಂತ ಹೇಳ್ಬೇಕಾದ್ರೆ ಹಾಗೆ ಕಣ್ಣೀರು ಹಾಕೊಂಡು ಸುಮಿತ್ರಮ್ಮನ ನೋಡ್ತಾ ಇರ್ತಾಳೆ. ನೋಡ್ಪುಟ್ಟ, ದುಡುಕಿ ನೀನು ನಿರ್ಧಾರ ತಗೋಬೇಡ ಆಯಿತಾ, ನಾನು ಜ್ಯೋತಿಕನ ಹತ್ರ ಮಾತಾಡ್ತೀನಿ ಆಯಿತಾ. ನೀನು ದುಡುಕಿ ನಿರ್ಧಾರ ಏನಾದರೂ ತಗೊಂಡ್ರೆ ಇದರಿಂದ ನಿನಗೆ ಮಾತ್ರ ಅಲ್ಲ, ಈ ಕಡೆ ಅಮ್ಮಮ್ಮನಿಗೂ ಸಹ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿರ್ತಾಳೆ. ಮತ್ತೆ ಸುಮಿತ್ರಮ್ಮ ಶಾರದಾಗೆ ಹೇಳ್ತಾ ಇರ್ತಾಳೆ, ನೋಡು ಪುಟ್ಟ, ನಿಶ್ಚಿತಾರ್ಥದ ಡೇಟನ್ನು ನಾವು ಇನ್ನೊಂದು ದಿನ ಫಿಕ್ಸ್ ಮಾಡ್ಬೋದು, ಆದರೆ ನೀನು ಮನೆ ಬಿಟ್ಟು ಹೋದರೆ ನೆಕ್ಸ್ಟ್ ಬರೋ ಪರಿಣಾಮನ ನನ್ನ ಕೈಲಿ ಊಹಿಸೋಕ್ಕೂ ಸಹ ಸಾಧ್ಯ ಇಲ್ಲ. ಹಾಗೆ ಈ ಮನೇಲಿ ಯಾರು ಏನು ಅಂದ್ರು ಅಂತ ನೀನು ತಲೆನ ಕೆಡಿಸ್ಕೋಬೇಡ ಪುಟ್ಟ ಆಯಿತಾ. ಈ ಸುಮಿತ್ರಾಗೆ ನೀನು ಇಲ್ಲ ಅಂತ ಅಂದರೆ ಇರೋಕ್ಕಾಗಲ್ಲ, ಹಾಗೆ ನಿನ್ನನ್ನು ಸ್ವಂತ ಮಗಳು ಅಂತ ನೋಡ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಕಣ್ಣೀರು ಹಾಕೊಂಡು ಸುಮಿತ್ರಮ್ಮನೇ ನೋಡ್ತಾ ನಿಂತ್ಕೊಬಿಡ್ತಾಳೆ. ನೋಡು ಪುಟ್ಟ, ನೀನು ಅಪ್ಪಟ ಚಿನ್ನ ಅಂತ ನನಗೆ ಗೊತ್ತು, ನಿನ್ನಿಂದ ಯಾವತ್ತೂ ಸಹ ಯಾರಿಗೂ ತೊಂದರೆ ಆಗಲ್ಲ ಅಂತಲೂ ನನಗೆ ಗೊತ್ತು ಆಯಿತಾ. ಯಾವತ್ತೂ ಸಹ ನೀನು ಮನೆ ಬಿಟ್ಟು ಹೋಗಬೇಡ ಆಯಿತಾ. ಈ ಮನೇಲಿ ಯಾರು ಏನೇ ಅಂದರೂ ಸಹ ನಾನು ಮಾತ್ರ ನಿನ್ನನ್ನು ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೀನು ಹೋಗ್ಬಿಟ್ಟು ನನಗೆ ಬಿಸಿ ಬಿಸಿ ಕಾಫಿನ ಮಾಡಿಕೊಂಡು ತಗೋಬೋಗು ಪುಟ್ಟ, ಟೆನ್ಷನ್ ತಗೋಬೇಡ ಅಂತ ಶಾರದನ ಕಿಚನ್ಗೆ ಕಳಿಸ್ತಾಳೆ. ಈ ಕಡೆ ಸುಮಿತ್ರಾ ಯೋಚನೆ ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ದೀಪು ಪುಟ್ಟ ಬೇಜಾರು ಮಾಡಿಕೊಂಡು ಮನೆಯಿಂದ ಹೊರಗಡೆ ಡ್ರಾಯಿಂಗ್ನ ನೋಡ್ತಾ ಇರ್ತಾಳೆ. ಆ ಡ್ರಾಯಿಂಗಲ್ಲಿ ಅಪ್ಪ ಅಮ್ಮ ಹಾಗೂ ಪಾಪು ಇರೋ ಫೋಟೋನ ನೋಡ್ತಾ ಇರ್ತಾಳೆ. ಆ ಕಡೆ ಸಿದ್ಧಾರ್ಥ್ ಬಂದ್ಬಿಟ್ಟು ದೀಪು ಪುಟ್ಟ ಅಂತ ಕೂಗಿದ್ರು ಸಹ ರೆಸ್ಪಾನ್ಸ್ ಮಾಡದೆ ಹಾಗೆ ಕೂತಿರ್ತಾಳೆ. ಏನು ನಮ್ಮ ಲಿಟಲ್ ಚಾಂಪಿಯನ್ ಈ ಥರ ಕೂತ್ಬಿಟ್ಟಿದೆಯಲ್ಲ ಡಲ್ ಆಗಿ, ಯಾವತ್ತೂ ಸಹ ಈ ಥರ ಕೂತಿರ್ಲಿಲ್ವಲ್ಲ, ಆಡೋಕೆ ಹೋಗಿಲ್ಲ ಸೈಲೆಂಟ್ ಆಗಿದೆಯಲ್ಲ, ಏನಾಯಿತು ದೀಪು ಪುಟ್ಟ ಅಂತ ಕೇಳ್ತಾ ಇರಬೇಕಾದ್ರೆ ಏನು ಮಾತಾಡ್ದಾನೆ ಹಾಗೆ ಕೂತ್ಕೊಬಿಡ್ತಾಳೆ. ಯಾಕೆ ಪುಟ್ಟ, ಅಮ್ಮ ಏನಾದರೂ ಬೈದ್ರಾ ಅಂತ ಸಿದ್ದು ಕೇಳಬೇಕಾದ್ರೆ ಇಲ್ಲ ಅಂತ ಹೇಳ್ತಾಳೆ. ಮತ್ತು ಸ್ಕೂಲಲ್ಲಿ ಏನಾದರೂ ಗಲಾಟೆ ಮಾಡ್ಕೊಂಡ ಅಥವಾ ಯಾವುದಾದ್ರೂ ಹೋಮ್ವರ್ಕ್ ನಿನಗೆ ಅರ್ಥ ಆಗ್ತಿಲ್ವ ಅಂತ ಕೇಳಬೇಕಾದ್ರೆ ಅದೇನೂ ಇಲ್ಲ ಫ್ರೆಂಡ್ ಅನ್ಬೇಕಾದ್ರೆ ಮತ್ತೆ ಇನ್ನೇನು ಪುಟ್ಟ, ನನ್ನ ಹತ್ರ ಯಾಕೆ ಸಂಕೋಚ, ಅದೇನು ಹೇಳು ಅಂತ ಕೇಳಬೇಕಾದ್ರೆ ಅದು ಫ್ರೆಂಡ್ ಅದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇದೇನು ಪುಟ್ಟ ಬುಕ್ಸಲ್ಲಿ ಇರೋದು ಅಂತ ಕೇಳ್ತಿರ್ಬೇಕಾದ್ರೆ ಇದು ಡ್ರಾಯಿಂಗಲ್ಲಿ ಬರ್ದಿದೆಯಲ್ಲ, ಇದು ಯಾರ್ಯಾರು ಪುಟ್ಟ ಅಂತ ಕೇಳಬೇಕಾದ್ರೆ ಇದು ನಾನು, ಇದು ಅಮ್ಮ, ಇದು ನೀನು ಅಂತ ಹೇಳ್ಬೇಕಾದ್ರೆ ಸಿದ್ದು ಆಶ್ಚರ್ಯದಿಂದ ಪಾಪುನೇ ನೋಡ್ತಾ ಇರ್ತಾನೆ. ಆಮೇಲೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಇನ್ಮೇಲೆ ನಿನ್ನ ಜೊತೆ ನಾನು ಇರಲ್ವಲ್ಲ, ಅದಕ್ಕೆ ನಾನು ನಿನ್ನನ್ನು ದೂರ ಬರ್ದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾಕ್ ಆಗಿ ಹಾಗೆ ದೀಪು ಪುಟ್ಟನೇ ನೋಡ್ತಾ ಕೂತ್ಕೊಬಿಡ್ತಾನೆ. ಆಗ ಹೇಳ್ತಾ ಇರ್ತಾನೆ ಸಿದ್ದು, ಯಾಕೆ ಪುಟ್ಟ ನೀನು ನನ್ನ ಜೊತೆ ಯಾಕೆ ಇರಲ್ಲ ಅಂದಾಗ, ಏನಾಯ್ತಾ ಗೊತ್ತಾ ಫ್ರೆಂಡ್, ನೆನ್ನೆ ಜ್ಯೋತಿಕಾ ಆಂಟಿ ಬಂದ್ಬಿಟ್ಟು ಅಮ್ಮನ ಸಿಕ್ಕಾಬಟ್ಟೆ ಬೈತಿದ್ರು ಅಂದಾಗ, ಯಾಕೆ ಶಾರದನ ಜೋ ಬೈತಾ ಇದ್ಲು ಅಂತ ಅನ್ಬೇಕಾದ್ರೆ, ಹೌದು ನೆನ್ನೆ ಆಗಿದ್ದ ಘಟನೆಗೆಲ್ಲ ಅಮ್ಮನೇ ಕಾರಣ ಅಂತ ಸಿಕ್ಕಾಬಟ್ಟೆ ಬೈತಿದ್ರು, ಹಾಗೆ ನೀನು ಮತ್ತೆ ದೀಪು ಇಬ್ಬರು ಸಹ ಮನೆ ಬಿಟ್ಟು ಹೋಗಬೇಕು ಅಂತ ಸಿಕ್ಕಾಬಟ್ಟೆ ಬೈತಿದ್ರು, ಅಮ್ಮ ತುಂಬ ಬೇಜಾರು ಮಾಡ್ಕೊಂಡ್ರು ಫ್ರೆಂಡ್ಸ್, ಅದಕ್ಕೆ ನನಗೂ ಬೇಜಾರಾಗಿದೆ. ಯಾಕೆ ನಮ್ಮನ್ನ ಜ್ಯೋತಿಕಾ ಆಂಟಿಗೆ ಇಷ್ಟ ಇಲ್ಲ, ನಮ್ಮನ್ನ ಕಂಡ್ರೆ ಯಾಕೆ ಅವರು ಇಷ್ಟ ಇಲ್ಲದ ರೀತಿ ಆಡ್ತಾರೆ ಅಂದಾಗ, ಹಾಗೆಲ್ಲ ಏನಿಲ್ಲ ಪುಟ್ಟ, ಏನೋ ಕೋಪ ಇರ್ಬೋದು ಅನ್ಬೇಕಾದ್ರೆ, ಇಲ್ಲ ಫ್ರೆಂಡ್ ನಾನು ನೋಡಿದೆ ತುಂಬ ಗಟ್ಟಿಯಾಗಿ ಜೋರಾಗಿ ಬೈತಾ ಇದ್ರು, ಅಮ್ಮ ಅಂತೂ ತುಂಬ ಬೇಜಾರು ಮಾಡಿಕೊಂಡು ಅಳ್ತಾ ಇದ್ರು ಫ್ರೆಂಡ್, ಹಾಗಾದರೆ ನಾನು ನಿನ್ನ ಜೊತೆ ಇರೋಕ್ಕಾಗಲ್ವ ಇನ್ಮೇಲೆ ಅಂತ ದೀಪು ಪುಟ್ಟ ಕೇಳಬೇಕಾದ್ರೆ ಆಶ್ಚರ್ಯದಿಂದ ಹಾಗೆ ಶಾಕ್ ಆಗಿ ಹಾಗೆ ಕುತ್ಕೊಬಿಡ್ತಾನೆ ಸಿದ್ದು. ಹಾಗೆಲ್ಲ ಏನೂ ಇಲ್ಲ ದೀಪು ಪುಟ್ಟ ಆಯಿತಾ, ನೀನು ಎಲ್ಲೂ ಹೋಗಬೇಡ, ಈ ಸಿದ್ದನ್ನ ಬಿಟ್ಟು ನೀನು ಎಲ್ಲೂ ಹೋಗಂಗಿಲ್ಲ, ನಾನು ಎಲ್ಲೂ ಕಳಿಸಲ್ಲ ಆಯಿತಾ ಅಂದಾಗ, ಇಲ್ಲ ಜ್ಯೋತಿಕಕ್ಕ ಬಂದು ಕಳಿಸ್ತಾರೆ ಅನ್ಬೇಕಾದ್ರೆ, ಇಲ್ಲ ಜೋಗೆ ನಾನು ಹೇಳ್ತೀನಿ ಆಯಿತಾ, ನೀವೆಲ್ಲೂ ಹೋಗಂಗಿಲ್ಲ, ಯಾವಾಗಲೂ ಸಹ ಈ ಸಿದ್ದು ಜೊತೆನೇ ನೀವು ಇರಬೇಕು ಆಯಿತಾ
ಅಂತ ಹೇಳಿಬಿಟ್ಟು, ನೋಡು ಪುಟ್ಟ ನೀನು ಇದೆಲ್ಲ ಟೆನ್ಷನ್ ತೊಗೋಬೇಡ ಆಯಿತಾ, ಈ ಪುಟ್ಟ ಮೆದುಳಿಗೆ ಈ ಥರ ಟೆನ್ಷನ್ ತೊಗೊಂಡ್ರೆ ಆಟ ಆಡೋದೇ ಮರ್ತೋಗುತ್ತೆ ಅಂದಾಗ, ಹೌದಾ ಫ್ರೆಂಡ್ ಅಂತ ದೀಪು ಹೇಳ್ಬೇಕಾದ್ರೆ, ಹೌದು ಪುಟ್ಟ ನೀನು ಯಾವಾಗಲೂ ಖುಷಿಯಾಗಿ ಆಟ ಆಡೋದ್ರ ಬಗ್ಗೆ ಯೋಚನೆ ಮಾಡಬೇಕು, ಇದೆಲ್ಲ ಯೋಚನೆ ಮಾಡಬೇಡ, ಬಾ ಇವಾಗ ಹೋಗೋಣ, ಚೇರಪ್ಪ ಆಯಿತಾ, ತುಂಬ ಹ್ಯಾಪಿಯಾಗಿರು, ನೀನು ಹೋಗಿ ಆಟ ಆಡ್ಕೊ, ನಾನು ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬಂದುಬಿಟ್ಟು ನಿನ್ನ ಜೊತೆ ಆಮೇಲೆ ಆಟ ಆಡ್ತೀನಿ ಅಂತ ದೀಪು ಪುಟ್ಟನ ಆಟ ಆಡೋಕ್ಕೆ ಕಳಿಸ್ತಾನೆ. ಈ ಕಡೆ ಸಿದ್ದು ಬಂದು ಕಾರ್ ಹತ್ರ ನಿಂತ್ಕೊಂಡು ಹಾಗೆ ದೀಪು ಹೇಳಿದ್ದನ್ನ ನೆನಪಿಸ್ಕೋಬೇಕಾದ್ರೆ ದೀಪು ಸಿದ್ದನ್ನ ನೋಡಿ ಬಾಯ್ ಮಾಡಿ ಹೇಳಿ ಕಳಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರಾ ಜ್ಯೋತಿಕಾ ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಬಾ ಜೋ ಅಂತ ಕರೆದ್ಬಿಟ್ಟು ಕುಂಕುಮನ ಹಣೆಗೆ ಇಟ್ಬಿಟ್ಟು, ಏನಾಯ್ತು ಪುಟ್ಟ ಯಾಕೆ ಡಲ್ ಆಗಿದೆಯಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಜೋ ಹೇಳ್ತಾ ಇರ್ತಾಳೆ, ಅಮ್ಮ ಏನು ಗೊತ್ತಾ, ನಮ್ಮ ಲೈಫಲ್ಲಿ ಎಂಗೇಜ್ಮೆಂಟು ಮತ್ತು ಮದುವೆ ಅನ್ನೋದು ಸಿಹಿ ಘಟನೆ ಅಲ್ವಾ, ಅದೇ ರೀತಿ ಅದು ಕಹಿ ಘಟನೆ ಆದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅಂತ ಅಂದಾಗ, ಓ ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅಂತ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡೋಗಿ, ನೋಡು ಪುಟಾಣಿ ನೀನು ಬೇಜಾರು ಮಾಡ್ಕೋಬೇಡ ಆಯಿತಾ, ಪುರೋಹಿತರು ಹೇಳಿದಾರಲ್ವಾ ಒಂದು ಪೂಜೆನ ಮಾಡಿಸ್ಬಿಟ್ಟು ಆಮೇಲೆ ಎಂಗೇಜ್ಮೆಂಟ್ ನಾವು ಜೋರಾಗೆ ಮಾಡೋಣ ಅಂದಾಗ, ಅದೆಲ್ಲ ಆಗುತ್ತೆ ಆದರೆ ಅದು ನೆನೆಸ್ಕೊಂಡು ತುಂಬ ಬೇಜಾರಾಗ್ತಿದೆ ಅಮ್ಮ ಅಂತ ಹೇಳಬೇಕಾದ್ರೆ, ನೋಡು ಬಂಗಾರೆ ನೀನು ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಆಯಿತಾ, ಏನೇ ಅನಾಹುತ ಆದರೂ ಅದಕ್ಕೆ ಶಾರದನೇ ಕಾರಣ ಅಂತ ನೀನು ಅನ್ಕೋಬೇಡ ಅಂದಾಗ ಜ್ಯೋತಿಕಾಗೆ ತುಂಬ ಕೋಪ ಬರುತ್ತೆ. ಇಲ್ಲಮ್ಮ ಅವಳು ಶಾರದಾ ಸರಿ ಇಲ್ಲ ಆಯಿತಾ, ಸಿದ್ದುನ ತುಂಬ ಇಷ್ಟಪಡ್ತಾಳೆ ಅಂತ ಅನಿಸುತ್ತೆ, ಅದಕ್ಕೆ ಅವಳು ಈ ಥರ ಮಾಡ್ತಿದ್ದಾಳೆ, ನಾನು ಸಿದ್ದು ಒಂದಾಗೋದು ಅವಳಿಗೆ ಇಷ್ಟ ಇಲ್ಲ ಅಂತ ಅಂದಾಗ, ನೋಡು ಪುಟ ಈ ಥರ ಎಲ್ಲ ಮಾಡಬೇಡ ಆಯಿತಾ, ಈ ಥರ ಎಲ್ಲ ಅನ್ಬೇಡ, ಶಾರದಾ ತುಂಬ ಒಳ್ಳೆಯವಳು, ಯಾರಾದರೂ ಸಹ ಬೇಕು ಅಂತ ಬೆಂಕಿ ಹಚ್ಕೋತಾರೆ ಪುಟ, ಎಲ್ಲರಿಗೂ ಸಹ ಅವ್ರವ್ರ ಜೀವನ ಮೇಲೆ ಆಸೆ ಇರುತ್ತೆ ಅಂದಾಗ, ಇಲ್ಲ ನಿಮಗೆ ಗೊತ್ತಿಲ್ಲ ಅವಳ ಮೇಲೆ ನನಗೆ ತುಂಬ ಅನುಮಾನ ಇದೆ, ಸಿದ್ದು ಮೇಲೆ ಅವಳಿಗೆ ತುಂಬ ಆಸೆ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರಾ ಹಾಗೆ ಬೇಜಾರು ಮಾಡ್ಕೋತಾ ಇರ್ತಾಳೆ. ನೋಡು ಅಮ್ಮ ನನಗೆ ಅದೆಲ್ಲ ಗೊತ್ತಿಲ್ಲ, ಅವಳನ್ನ ಮನೆ ಬಿಟ್ಟು ದಯವಿಟ್ಟು ಕಳಿಸಿ, ಇಲ್ಲ ಅಂತಂದರೆ ಸಿದ್ದುನು ನನ್ನನ್ನು ಒಂದಾಗಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ. ನನಗೆ ಅವಳು ಕಂಡ್ರೆ ತುಂಬ ಕೋಪ, ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ ಪುಟ್ಟ, ಯಾಕೆ ನೀನು ಈ ಥರ ಎಲ್ಲ ಮಾತಾಡ್ತಿದ್ಯಾ, ಒಂದು ಹೆಣ್ಣಿಗೆ ಎಂಗೇಜ್ಮೆಂಟು ಮತ್ತು ಮದುವೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು, ಅದೆಲ್ಲ ಒಂದು ಭಾವನೆ, ಅವಳ ಭಾವನೆಗೆ ಪೆಟ್ಟು ಬಿದ್ದಾಗ ಈ ಥರ ಎಲ್ಲ ಮಾತಾಡೋದು ಸಹಜ, ಅದನ್ನು ಬಿಟ್ಟು ಶಾರದಾ ಮೇಲೆ ಇಷ್ಟು ಕೋಪ ಒಳ್ಳೇದಲ್ಲ ಅಂತ ಹೇಳ್ಬೇಕಾದ್ರೆ, ನೋಡು ಅಮ್ಮ ನನಗೆ ಅದೆಲ್ಲ ಗೊತ್ತಿಲ್ಲ ಆಯಿತಾ, ಈ ಮನೆ ಬಿಟ್ಟು ಶಾರದಾ ಹೋಗಬೇಕು ಅವಾಗಲೇ ನನಗೆ ಸಮಾಧಾನ ಅಂತ ಹೇಳ್ಬೇಕಾದ್ರೆ ಶಾಕ್ ಆಗಿ ಹಾಗೆ ಸುಮಿತ್ರಾ ಜ್ಯೋತಿಕನ ನೋಡ್ತಾ ಇರ್ತಾಳೆ. ಹಾಗೆ ಹೇಳ್ತಾಳೆ, ನೋಡು ಪುಟ್ಟ ನನ್ನ ಅಪ್ಪನ ಅವಳೇ ಸನೆ ಉಳಿಸಿರೋದು, ಅವಳದು ಋಣ ತುಂಬಾ ಇದೆ ಆಯಿತಾ, ಹಾಗೆ ಅಪ್ಪನ ಕನಸು ಸಹ ನಿನ್ನ ಹೆಗ್ಲ ಮೇಲೆ ಇದೆ ಅನ್ನೋದಕ್ಕೆ ಅದಕ್ಕೆ ಶಾರದನೇ ಕಾರಣ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಈ ಕಡೆ ಜ್ಯೋತಿಕಾ ತುಂಬ ಕೋಪ ಮಾಡಿಕೊಂಡು ಅಮ್ಮನ್ನೇ ನೋಡ್ತಾ ಇರ್ತಾಳೆ. ಆವಾಗ, ನೋಡು ಪುಟ್ಟ ನಾವು ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಬೇರೆಯವ್ರ ಕಿಟಕಿಗೆ ನಾವು ಕಲ್ಲೊಡೆಯೋಕ್ಕೂ ಮುಂಚೆ ನಾವು ಎಲ್ಲಿದ್ದೀವಿ ಅಂತ ನಾವು ನೋಡ್ಕೋಬೇಕು ಪುಟ್ಟ, ನೀನು ಜಾಣ ಬಂಗಾರ ಆಯಿತಾ, ನನ್ನ ಮುದ್ದಿನ ಮಗಳು, ಎಲ್ಲ ಸರಿ ಹೋಗುತ್ತೆ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಜ್ಯೋತಿಕಾ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಸಮಾಧಾನ ಮಾಡಿ ಈ ಕಡೆ ಸುಮಿತ್ರಾ ಹೋಗ್ತಾ ಇರ್ತಾಳೆ. ಆದರೆ ಜ್ಯೋತಿಕಾ ಮಾತ್ರ ಕೋಪ ಮಾಡಿಕೊಂಡು ಶಾರದ ಮೇಲೆ ಇನ್ನೂ ಸಹ ಕೋಪನ ಜಾಸ್ತಿ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಸೇರಿ ಮತ್ತೊಮ್ಮೆ ನಿಶ್ಚಿತಾರ್ಥ ಮಾಡಬೇಕು ಅಂತ ಪುರೋಹಿತರನ್ನ ಕರೆಸ್ತಾರೆ. ಅವಾಗ ಶಿವನಾರಾಯಣ್ ಅವರು ಜಾತಕನ ತೋರಿಸಿ, ಏನೇನೋ ಆಗೋಯ್ತು, ನಿಶ್ಚಿತಾರ್ಥ ನಡಿಬೇಕಾದ್ರೆ ಇವಾಗ ಬೇರೆ ಒಂದು ಮುಹೂರ್ತ ನೋಡಿ ಇವರಿಬ್ಬರಿಗೂ ನಿಶ್ಚಿತಾರ್ಥ ಮಾಡಬೇಕು ಅಂದಾಗ ಈ ಕಡೆ ಪುರೋಹಿತರು ಇಬ್ಬರು ಜಾತಕನ ಇಸ್ಕೊಂಡು ನೋಡ್ತಾ ಹೇಳ್ತಾ ಇರ್ತಾರೆ, ನಿಶ್ಚಿತಾರ್ಥ ಏನೋ ಮಾಡ್ಬೋದು ಆದರೆ ಜಾತಕದಲ್ಲೇ ದೋಷ ಇದೆ ರಾಯರೇ ಅಂತ ಹೇಳ್ಬೇಕಾದ್ರೆ ಜ್ಯೋತಿಕಾ ಶಾಕ್ ಆಗಿ ಹಾಗೆ ಪುರೋಹಿತರನ್ನ ನೋಡ್ತಾ ನಿಂತ್ಕೋತಾಳೆ. ಈ ಕಡೆ ಪಾರಿಜಾತ ಮನೆಯವ್ರಿಗೆಲ್ಲರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ದಶರಥ ಪುರೋಹಿತರನ್ನ ಕೇಳ್ತಾ ಇರ್ತಾನೆ, ಏನು ದೋಷ ಇದೆ ಪುರೋಹಿತರು ಎನ್ಬೇಕಾದ್ರೆ, ಗಂಡು ಹೆಣ್ಣು ಏನೋ ಮದುವೆ ಆಗ್ಬೋದು ಆದರೆ ಹೆಣ್ಣಿನ ಜಾತಕದಲ್ಲಿ ರಾಹು ತುಂಬ ಕೆಟ್ಟದಾಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಶಾಕ್ ಆಗಿ ಹಾಗೆ ಮತ್ತೆ ಪುರೋಹಿತರನ್ನ ಜ್ಯೋತಿಕಾ ಕಣ್ ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಏನು ಹೇಳ್ತಿದ್ದೀರಾ ಪುರೋಹಿತರೆ, ನಮ್ಮ ಗೋಲ್ಡ್ ಜಾತಕದಲ್ಲಿ ರಾಹು ದೋಷ ಇದೆಯಾ, ಆ ಥರ ಏನಿಲ್ಲ, ನಿಶ್ಚಿತಾರ್ಥದಲ್ಲಿ ತೊಂದರೆ ಆದಂಗೆ ಆಗಬಾರ್ದು ಆಯಿತಾ, ಮದುವೆಯಲ್ಲಿ ತೊಂದರೆ ಆಗಬಾರ್ದು, ಆ ಥರ ಏನಾದರೂ ಇದ್ದರೆ ಹೇಳಿ ಪೂಜೆ ಮಾಡ್ಸೋಣ ಅಂದಾಗ, ಒಂದು ಚಿಕ್ಕ ಪೂಜೆ ಮಾಡಿದರೆ ಸಾಕು, ಆದರೆ ಗಂಡು ಹೆಣ್ಣು ಇಬ್ಬರು ಸೇರಿ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ವಿಮಲ ಹೇಳ್ತಾಳೆ, ಪರವಾಗಿಲ್ಲ ನಾವು ಈ ಮದುವೆ ಯಶಸ್ವಿಯಾಗಿ ನಡಿಬೇಕು, ಅದಕ್ಕೋಸ್ಕರ ಯಾವ ಪೂಜೆ ಬೇಕಾದರೂ ಮಾಡ್ತೀವಿ ಅಂತ ಪುರೋಹಿತರಿಗೆ ಹೇಳ್ಬೇಕಾದ್ರೆ ಪುರೋಹಿತರು ಕವಡೆ ಹಾಕಿ ಮತ್ತೆ ಜಾತಕ ಎಲ್ಲ ನೋಡ್ಬಿಟ್ಟು, ಈ ಶುಕ್ರವಾರ ಒಳ್ಳೆ ದಿನ ಇದೆ ಆಯಿತಾ, ದೇವರಿಗೆ ನೀವು ನೀರಿನ ಅಭಿಷೇಕ ಮಾಡಬೇಕಾಗುತ್ತೆ, 48 ಕೊಡನಾದರೂ ನೀರು ಹಾಕಬೇಕಾಗುತ್ತೆ, ಇದನ್ನು ಗಂಡು ಎಣ್ಣೆ ಹಾಕಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಸಹ ಖುಷಿಯಾಗಿಬಿಡ್ತಾರೆ ಒಂದು ಕ್ಷಣ. ಆಮೇಲೆ ಸುಮಿತ್ರಾ ಕೇಳ್ತಾಳೆ, ಈ ಪರಿಹಾರಕ್ಕೆ ಆ ದಿನನೇ ಬೇಕಾ, ಬೇರೆ ದಿನ ಆಗಲ್ವಾ ಅಂದಾಗ ಮತ್ತೆ ಪುರೋಹಿತರು, ಇಲ್ಲ ಈ ಶುಕ್ರವಾರನೇ ಮಾಡಬೇಕು, ಇಲ್ಲ ಅಂತಂದರೆ 9 ತಿಂಗಳು ಕಾಯಬೇಕು ಅಂದಾಗ ಮತ್ತೆ ಶಾಕ್ ಆಗಿ ಎಲ್ಲರೂ ಸಹ ಪುರೋಹಿತರನ್ನ ನೋಡ್ತಾ ಇರ್ತಾರೆ. ಇಲ್ಲಮ್ಮ ನೀವು ಅವತ್ತೇ ಮಾಡಿ ಆಯಿತಾ, ಮತ್ತೆ ಕಾಯಕ್ಕೆ ಹೋಗಬೇಡಿ, ಅದರಲ್ಲೂ 48 ಕೊಡನಾದರೂ ನೀವು ನೀರನ್ನ ಹಾಕಲೇಬೇಕು ಅಭಿಷೇಕಕ್ಕೆ, ಆದರೆ ಯಾವುದೇ ವಿಘ್ನಗಳು ಆಗಬಾರ್ದು, ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ಜ್ಯೋತಿಕಾಗೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಪುಟಾಣಿ ನೀನು ಕಲ್ಯಾಣದಲ್ಲಿ 48 ಕೊಡ ನೀರು ತಂದು ನೀನು ಅಭಿಷೇಕ ಮಾಡಬೇಕು, ನಿನ್ನ ಕೈಲಿ ಆಗುತ್ತಮ್ಮ ಅನ್ಬೇಕಾದ್ರೆ, ಅಮ್ಮ ಅದು 48 ಅಲ್ಲ 100 ಕೊಡ ಬೇಕಾದರೂ ನಾನು ಸಿದ್ದುಗೋಸ್ಕರ ತಂದು ಅಭಿಷೇಕ ಮಾಡ್ತೀನಿ ಅಂತ ಹೇಳಿದಾಗ ಮನೆಯವರೆಲ್ಲರೂ ಸಹ ಖುಷಿಯಾಗಿಬಿಡ್ತಾರೆ. ಮತ್ತೆ ಜ್ಯೋತಿಕಾ ಮನೆಯವ್ರಿಗೆಲ್ಲ ಹೇಳ್ತಾ ಇರ್ತಾಳೆ, ಎಂಗೇಜ್ಮೆಂಟಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ, ಈ ಪರಿಹಾರದಿಂದಲಾದರೂ ನನ್ನ ಮತ್ತೆ ಸಿದ್ದು ಮದುವೆ ಅಚ್ಚುಕಟ್ಟಾಗಿ ಆದರೆ ಸಾಕು, ಅವಾಗ ನನಗೆ ನೆಮ್ಮದಿ ಸಿಗುತ್ತೆ ಅಂತ ಎಲ್ಲರಿಗೂ ಹೇಳ್ಬೇಕು
ಹೇಳ್ಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆದರೆ ಸಿದ್ದು ಮಾತ್ರ ಗುರಾಯಿಸ್ಕೊಂಡು ಕೋಪ ಮಾಡಿಕೊಂಡು ಜ್ಯೋತಿಕನೇ ನೋಡ್ತಾ ಇರ್ತಾನೆ. ಈ ಕಡೆ ಮುರಳಿ ಹೇಳ್ತಾ ಇರ್ತಾನೆ, ಜ್ಯೋತಿಕಾ ನೀನೇನೋ ಪರಿಹಾರ ಪೂಜೆ ಮಾಡ್ತೀನಿ ಸಿದ್ದುಗೋಸ್ಕರ ಅಂತ ಹೇಳ್ದೆ, ಆದರೆ ಮದುವೆಗೆ ಮುಂಚೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ದೆಲ್ಲ, ನೀನು ಆ ಥರ ಏನಾದ್ರು ಮಾಡಿಬಿಟ್ರೆ ಸಿದ್ದು ನಿನ್ನ ತಲೆ ಮೇಲೆ ಹತ್ತಿ ಕೂತ್ಕೊಬಿಡ್ತಾನೆ ನೋಡು ಬೇಕಾದ್ರೆ ಅಂದಾಗ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ. ಆದರೆ ಸಿದ್ದು ಮಾತ್ರ ಹಾಗೆ ಡಲ್ಲಾಗಿ ಸಪ್ಪೆ ಮುಖ ಹಾಕೊಂಡು ನಿಂತ್ಕೋತಾರೆ. ಅವಾಗ ಆರತಿ ಹೇಳ್ತಾಳೆ, ಜೋ ನೀನು ಜಾಸ್ತಿ ಹೊಗಳು ಬೇಡ ಆಯ್ತಾ, ನಮ್ಮ ಅಣ್ಣನಿಗೆ 2 ಕೊಂಬು ಬರುತ್ತೆ ನೋಡು ಅಂತ ತೋರಿಸ್ಬೇಕಾದ್ರೆ ಸುಮ್ಮನಿರು ತುಂಬ ರೇಗಿಸ್ಬೇಡ ತರಲೆ ಅಂತ ಈ ಕಡೆ ಸಿದ್ದು ಬೈತಾ ಇರ್ತಾನೆ. ಅವಾಗ ಜ್ಯೋತಿಕನ್ನ ನೋಡಿ ನಗಾಡ್ತಾ ಇರ್ತಾರೆ ಎಲ್ಲರೂ ಸಹ. ಮುರಳಿ ಹೇಳ್ತಾನೆ, ಹೌದು ಏನು ಬೇಕಾದರೂ ಸಹ ನಾನು ಸೊಸೆ ಮಾಡ್ತಾಳೆ ಅಂದಾಗ ವಿಮಲಾ ಇಂಥ ಸೊಸೆನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನಾನು ಗೋಲ್ಡಿ ಬ್ಯೂಟಿ ಕ್ಯೂನ್ ಅಲ್ಲ ಲವ್ ಕ್ಯೂನು ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಸಹ ಬಿದ್ದು ಬಿದ್ದು ನಗಾಡ್ತಾ ಇರ್ತಾರೆ. ಮತ್ತೊಮ್ಮೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನಮ್ಮ ಗೋಲ್ಡಿ ಸಿದ್ದುಗೋಸ್ಕರ ಏನು ಪರಿಹಾರನೂ ಬೇಕಾದ್ರೆ ಮಾಡ್ತಾ ಇರ್ತಾಳೆ ಅಂತ ಹೇಳ್ಬೇಕಾದ್ರೆ ಶಿವನಾರಾಯಣ ತಾತ ಹೇಳ್ತಾ ಇರ್ತಾರೆ, ನೀನು ಎಷ್ಟು ಗೌರವ ಮತ್ತು ಪ್ರೀತಿಯ ನಮ್ಮ ಸಿದ್ದು ಮೇಲೆ ಇಟ್ಕೊಂಡಿದ್ದೆ, ಅದನ್ನ ನೋಡಿ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯ್ತಮ್ಮ ಅಂತ ಹೇಳ್ಬೇಕಾದ್ರೆ ಸಿದ್ದು ಕೋಪ ಮಾಡ್ಕೊಂಡು ಮೇಲ್ಗಡೆ ರೂಮ್ಗೆ ಹೋಗ್ತಾ ಇರ್ತಾನೆ. ಅವಾಗ ಜ್ಯೋತಿಕಾ ಸಿದ್ದು ಸಿದ್ದು ಅಂತ ಕರೆದ್ರು ಸಹ ಹಾಗೆ ಜ್ಯೋತಿಕನ ಗುರಾಯಿಸ್ಕೊಂಡು ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ದಶರಥ ಹೇಳ್ತಾ ಇರ್ತಾನೆ, ಯಾಕೆ ಒಂಥರ ಇದನ್ನೆಲ್ಲ ಇವನಿಗೆ ಪೂಜೆ ಮಾಡೋದು ಇಷ್ಟ ಇಲ್ವಾ ಈ ಪರಿಹಾರ ಪೂಜೆ ಅಂತ ಹೇಳ್ಬೇಕಾದ್ರೆ ವಿಮಲಾ, ಹಾಗೇನಿಲ್ಲ ಅಣ್ಣ, ಏನೋ ಇಂಪಾರ್ಟೆಂಟ್ ಕಾಲ್ ಬರ್ತಿತ್ತು ಅದಕ್ಕೋಸ್ಕರ ಫೋನ್ ತಗೊಳಕ್ಕೆ ಅಂತ ಹೋಗಿದ್ದೇನೆ, ಆ ಥರ ಇಲ್ಲ ಬರ್ತಾನೆ ಬಿಡಿ ಅಂತ ಹೇಳ್ತಾಳೆ. ಅವಾಗ ಎಲ್ಲರೂ ಸಹ ಸ್ವಲ್ಪ ಸಮಾಧಾನ ಮಾಡ್ಕೋತಾ ಇರ್ತಾರೆ. ಆದರೆ ಪಾರಿಜಾತ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ಈ ನಡುವೆ ಸಿದ್ದು ಯಾವಾಗಲೂ ಸಹ ಜ್ಯೋತಿಕನಿಂದ ದೂರ ಇರೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಆದಷ್ಟು ಅದೇನು ಆಗ್ದಲೇ ಒಳ್ಳೆ ರೀತಿಲಿ ಮದುವೆ ಆದರೆ ಅಷ್ಟೇ ಸಾಕು ಭಗವಂತ ಅಂತ ಬೇಡ್ತಾ ಇರ್ತಾಳೆ. ನೋಡಪ್ಪ ದೇವ್ರೆ, ಇಷ್ಟು ವರ್ಷದಿಂದ ನಾನು ತಾಳ್ಮೆಯಿಂದ ಇದ್ದೀನಿ, ಇವರೆಲ್ಲನೂ ಸಹ ನನ್ನ ಹಿಡಿತದಲ್ಲಿ ಇಟ್ಕೋಬೇಕು, ಈ ಆಸ್ತಿ ಎಲ್ಲ ನಾನು ನಂದದ್ದು ಹಾಕಿಸ್ಕೋಬೇಕು, ಅದಕ್ಕೆ ಅವಕಾಶ ಮಾಡಿಕೊಡು ದೇವ್ರೆ, ಈ ಕೈ ಬಿಡ್ಬಿಡ ದೇವ್ರೆ, ಮದುವೆ ಆಗಂಗೆ ಮಾಡು ದೇವ್ರೆ ಅಂತ ಪಾರಿಜಾತ ಮತ್ತೆ ದೇವ್ರನ್ನ ಕೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಪುರೋಹಿತರು, ಸರಿ ನಾನು ಹೊರಡ್ತೀನಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ರಾಯರೇ ಅಂತ ಹೊರಡ್ತಾ ಇರ್ತಾರೆ. ಹಾಗೆ ಯಾವುದೇ ಸಹ ಅಡಚಣೆಗಳು ಆಗಬಾರ್ದು ಈ ಪೂಜೆಯಲ್ಲಿ ಅಂತ ಹೇಳಿ ಹೋಗಿದಾಗ ದಶರಥ ಮತ್ತು ಶಿವನಾರಾಯಣ ಇಬ್ಬರು ಮಾತಾಡ್ತಾ ಇರ್ತಾರೆ. ಹೌದು, ಯಾವುದೇ ತೊಂದರೆ ಆಗಬಾರ್ದು, ಪದೇ ಪದೇ ಈ ಥರ ತೊಂದರೆ ಆದರೆ ತುಂಬ ಕಷ್ಟ ಆಗುತ್ತೆ, ನಿನಗೆಲ್ಲ ನೆನಪಿದೆಯಲ್ಲಮ್ಮ ಆ ರೀತಿ ನೀನು ಪೂಜೆ ಮಾಡಬೇಕು ಅಂತ ಸುಮಿತ್ರ ಹೇಳ್ಬೇಕಾದ್ರೆ, ಸರಿ ಮಾವ ನೀವು ಟೆನ್ಷನ್ ತಗೋಬೇಡಿ, ಇದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಶಾರದಾ ದೀಪು ಪುಟ್ಟನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದೀಪು ಪುಟ್ಟ ಹೇಳ್ತಾಳೆ, ಅಮ್ಮ ನನ್ನ ಫ್ರೆಂಡ್ ಹತ್ರ ಒಂದು ಬುಕ್ಸ್ ಇದೆ, ಅದರಲ್ಲಿ ತುಂಬಾ ಚೆನ್ನಾಗಿದೆ, ಒಂದು ಕತೆ ಇದೆಯಮ್ಮ ಅಂದಾಗ, ನೀನು ಓದು ಪುಟ್ಟ ಅಂದಾಗ ಅದೆಲ್ಲ ಇಂಗ್ಲೀಷಲ್ಲಿ ಇದೆಯಮ್ಮ, ಅದು ನನಗೆ ಅರ್ಥ ಆಗ್ತಿಲ್ಲ, ಆದರೆ ಒಂದು ಕತೆ ತುಂಬಾ ಚೆನ್ನಾಗಿದೆ ಅಂತ ಅದು ಹೇಳಿದ್ಲು ಅಂದಾಗ, ಏನು ಕತೆ ಪುಟ್ಟ ಅಂದಾಗ, ಸಿಂಡ್ರೆಲಾ ಕತೆ ಅಮ್ಮ ಅಂದಾಗ, ಅದೆಂತ ಸಿಂಡ್ರೆಲಾ ಅಂತ ಶಾರದಾ ಕೇಳಬೇಕಾದ್ರೆ, ಅಮ್ಮ ಒಂದು ಊರಲ್ಲಿ ಸಿಂಡ್ರೆಲಾ ಇದ್ಲಂತಮ್ಮ, ಅವಳು ತುಂಬಾ ಬಡವಿ ಅಂತೆ, ಅವಳಿಗೆ ಇಕ್ಕೊಳ್ಳೋಕ್ಕೂ ಸ್ಲಿಪ್ಪರ್ ಇರ್ಲಿಲ್ವಂತೆ ಅಂತ ಹೇಳ್ಬೇಕಾದ್ರೆ ಎಡಿಬಿಟ್ಟು ಸ್ಲಿಪ್ಪರು ಕಿತ್ತೋಗ್ಬಿಡುತ್ತೆ ಶಾರದಾ ಕಾರ್ಲಲ್ಲಿ. ಆಗ ದೀಪು ಪುಟ್ಟ ಹೇಳ್ತಾಳೆ, ಏನಮ್ಮ ಸಿಂಡ್ರೆಲಾ ಹತ್ರ ಸಹ ಸ್ಲಿಪ್ಪರ್ ಇರಲಿಲ್ಲ, ಈಗ ನಿನ್ನ ಕಾರಲ್ಲೂ ಚಪ್ಪಲಿ ಕಟ್ಟಾಯ್ತು ಅನ್ಬೇಕಾದ್ರೆ, ಹೌದು ಪುಟ್ಟ, ನಾನು ಸದ್ಯಕ್ಕೆ ಸಿಂಡ್ರೆಲಾ ಯಾರೋ ನನಗೆ ಗೊತ್ತಿಲ್ಲ, ನಾನು ತುಂಬ ಬಡವಿ, ಆದರೆ ನಾನು ಪ್ರೀತಿ ಕೊಡೋದ್ರಲ್ಲಿ ತುಂಬ ಶ್ರೀಮಂತೆ ಅಂತ ಹೇಳ್ಬಿಟ್ಟು ದೀಪು ಹಣೆಗೆ ಮುತ್ತಿಡ್ತಾ ಇರ್ತಾಳೆ. ಹಾಗೆ ದೀಪು ಶಾರದನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.